ಟಿವಿನೇ ನೋಡ್ಬೇಕು, ಮುಂದಿನ ಭಾಗ ಚಂದ ಇರ್ತೈತಿ. ಅದ್ರಾಗೆ ಲೈಟ್ ತೆಗೆದು ಬಿಡ್ತಾನೆ, ಇಂಥದ್ರಾಗೆ ಇರ್ತೈತಿ. ಸರ್ ನನಗೂ ಯಾಕ ನಿದ್ದೆ ಬರತೈತಿ, ಅಡ್ಡಾಕ್ತೀನಿ. ಯಾರ್ತಿನ ಮಕ್ಕೊಂದಾಳ ಏನ, ಮಕ್ಕಳು ನಾನು ಒಂದ್ ಈಟ್ ಅಡ್ಡಾಕ್ತೀನಿ. ಯಾಕ ನಿದ್ದೆ ಬರಾಕತೈತಿ. ಟಿವಿ ಇದ್ರೆ ಟಿವಿ ನೋಡ್ಕೋತ ಕೂತ್ರ ಟೈಮ್ ಪಾಸ್ ಆಗಿದ್ದಾಗ ಗೊತ್ತಾಗೋದಿಲ್ಲ. ನಡಿ ಕಡೆ ಒಂದ್ ಈಟೆ ಅವರು ಎಲ್ಲಾರು ಮಕ್ಕೊಂದಾರ, ನಾವೊಂದ್ ಇಟ್ಟು ಮಕ್ಕೊಂದು ಈಗ 4:04 ಎದ್ದು ಕಸ ಗಿಸ ಹುಡುಗಿದ್ರೆ ಆಯ್ತು. ಸುಶೀಲಾ, ಸುಶೀಲಾ, ಯಾರು ಬಂದ್ರಪ್ಪ ಇಟ್ಟೊತ್ನಾಗ? ಹಿಂಗ್ ಹೋಗಿ ಒಂದೀಟ್ ತಲಿಗೆ ದಿಂಬಿಗ್ ತಲಿ ಕೊಡ್ಬೇಕಂದ್ರ ಯಾರ ಬಂದ ಬಿಡ್ತಾರ ನೋಡ್. ಒಟ್ಟ ರೆಸ್ಟ್ ಅನ್ನೋದ ಸಿಗಲ್ಲಾಗಿತ್ತು ನನಗೂ. ಇವು ಎರಡು ಹೋಗ್ಯಾವ ಸಸ್ತ್ಯಾರು, ಒಂದೀಟ್ ರೆಸ್ಟ್ ಹಾಕಿತ್ತು, ಹೋಗಿ ಕೂತ್ ಬಿಟ್ಟಾವು. ಇಲ್ಲ ಈಗ ಸಣ್ಣಕ್ಕೆದ ಜಗಳ ತೆಗೆದು ಸುಮ್ ಕೂತಾಲ, ಕ್ವಾನಿಯಿಂದ ಹೊರಗೆ ಬರಲ್ಲ. ಸುಮ್ಮನೆ ಇದು ತಿನ್ನೋದು, ಹೋಗೋದು, ಮತ್ ಮಕ್ಕೊಂಡ್ಬಿಡೋದು, ಮತ್ತೇನು ಮಾಡಲ್ಲ. ಈಗ ಆಕಿ ಇಲ್ಲಾರ್ದಂಗ ಆಗೈತಿ ನಮಗೂ. ಸುಶೀಲಾ, ಯಾರ ಗಂಡ್ಮಕ್ಳ ದನಿ ಇದ್ದಂಗೈತಿ. ಸುಶೀಲಾ ಅತ್ ಬೇರೆ ಹೋದ್ರಾತ. ನಮ್ ತಂಗಿ ಗಂಡ ಬಂದ ಏನ? ಬರ್ರಿ ಒಳಗ್, ಬರ್ರಿ ಬರ್ರಿ ಒಳಗೆ. ಯಾರು ನೀವೇನ್ರಿ? ಬರ್ರಿ ಬರ್ರಿ ಒಳಗ್ ಬರ್ರಿ. ಸುಶೀಲಾ, ಸುಶೀಲಾ ಬಾರವಾ ಇಲ್ಲಿ. ನನಗ ಇಟ್ಟೊತ್ನಾಗ ನೀವ್ ಬರ್ತೀರಿ ಬಿಡ್ತೀರಿ ಅನ್ನೋದು ಏನು ಗೊತ್ತಾ ಇಲ್ಲ. ನೀವ್ ಅನ್ನೋದು ನನಗೆ ಹ್ಯಾಂಗ್ ತರ್ಕಿ ಬರ್ಬೇಕ್ರಿ, ನೀವ್ ಬರ್ತೀರಿ ಅನ್ನೋದು ಒಂದಿಟ್ಟು ಏನು ಸುಳು ಇಲ್ಲ ಬಿಡು ಇಲ್ಲ. ಮತ್ತೆ ಯಾರು ಹೋದ್ರಾಕತ್ತಾರಪ್ಪ ನಾ ಅನ್ಕೊಂಡೇರಿ. ನಾನೇನ್ವಾ ಅದಕ್ಕ ಮತ್ತೇನ್ ಬಂದು ಸುಶೀಲಾ 5 ದಿನ ಆಯ್ತು, ಮತ್ ಬಂದೇ ಇಲ್ಲ. ಅದಕ್ಕ ಫೋನ್ ಹಚ್ಚಿಡ್ಲಿ ಆಕಿ, ಅದ್ರ ಸಂಬಂಧ ಬಂದೆ. ಬಾ ನೀನು ಎಷ್ಟೊತ್ತಿದ್ರು ಬರ್ಬೇಕು ನೀ ನಾಳೆ ಅಂದ್ರ ತಂದ್ಲು. ನೀನೇ ಬಂದ್ಬಿಡು ಅಂದ್ಯ. ಇಲ್ಲ ಕೆಲಸ ಐತಿ, ನೀ ಬಾ ಅಂತಂದು ಕರ್ಸ್ಯಾಳ ನನ್ನ. ಯಾಕ ನಿಂಗೆ ಗೊತ್ತಿಲ್ಲ ಫೋನ್ ಹಚ್ಚಿದ್ದು? ಹೌದೇನ್ರಿ? ನನಗೇನು ಗೊತ್ತಿಲ್ಲ ಬಿಡ್ರಿ. ಆಕಿ ಫೋನ್ ಹಚ್ಚಿದ್ದು ಬಿಟ್ಟಿದ್ದು ಏನು ಗೊತ್ತೇ ಇಲ್ಲ. ಸುಶೀಲಾ, ಸುಶೀಲಾ ಬಾ ಇಲ್ಲಿ. ಬಂದ್ರೇನ್ರಿ? ಬರ್ರಿ ಕೈಕ ಮಾಡಿ ತಕೊ ಬರ್ರಿ, ಒಂದ್ ಚಾ ಕಿಡ್ತೀನಿ. ಇಲ್ಲ ಪಾನಕ ಮಾಡ್ಕೊಡ್ಲೇನ? ಬಂದೆ ನೋಡ್ರಿ. ಚಾ ಏನ್ ಬೇಡ, ಪಾನ್ಕನಿ ಮಾಡ್ಕೊಂಬ, ಒಂದ್ ಸ್ವಲ್ಪ ತಂಪು ನೀರಾಗ ಮಾಡ್ಕೊಂಬ. ಅಲ್ಲ ಫೋನ್ ಹಚ್ಚಿದ್ದಕ್ ನಿನ್ನೆ ಬಾ ಅಂತಂದು ಮತ್ತೇನು ಹೇಳೇ ಇಲ್ಲಲ್ಲ ನನಗ. ಹೇಳುವಂತದ್ ಅದ್ರಾಗ ಏನೈತಿ? ನಾನ್ ನೀನು ಚಂದಿಗೆ ಮಾತಾಡಕತ್ತ ಮೊದ್ಲಿಂದ ಯಾಕಂತಂದ್ರ ನಾನು ಹೇಳ್ತಿದ್ದೆ. ತಂಗಿ ಅನ್ನೋದು ಮರ್ತು ನಿಂದ ನೀ ಮಾಡಕತ್ತಿ, ಮತ್ ನಿನಗೆ ಎದಕ್ ಹೇಳ್ಬೇಕು ನಾನು? ಬರುದು ಬಿಡುದು ತಗೊಂಡ್ರೆ ನಿನಗೆ ಏನಾಗ್ಬೇಕಾಗೈತಿ? ಹೋಗ್ರಿ ನೀವು ಕೈಕಾಲ್ ಮತ್ ತಕೊಳ್ಳಿ, ನಾ ಪಾನ್ಕ ತಗೊಂಡ್ಬರ್ತೀನಿ. ಯಾಕ್ರಿ ಏನಾಗೈತಿ ನಿಮ್ ಇಬ್ರು ನಡ್ಬರ್ಕ? ಆಕಿ ಯಾಕೆ ಮುಖ ಹಂಗ ಸಿಟ್ಟಿಸ್ಕೊಂಡ್ ಹೋದ್ಲು, ನೀವು ಮತ್ ಚಂದಿಗೆ ಮಾತಾಡಲಾಗಿರಿ? ಏನ್ ಸಮಸ್ಯೆ ಆಗೈತಿ? ಅಯ್ಯ ಏನಿಲ್ಲಪ್ಪ, ಅಂತದ್ ಏನಾಗೈತಿ? ಏನಿಲ್ಲ, ಮತ್ ಇಡು ದಿನ ಅದ ಚಂದಿ ಅದ, ಹೋಗುದು ಬರುದು ತಿನ್ನೋದು ಉಣ್ಣೋದು ಕುಂದ್ರುದು ಎಲ್ಲ ಮಾಡ್ಯಾವ. ಮತ್ತೆ ಈಗ ಏನಾಕೈತಿ? ಯಾಕನ ಆಕಿ ಮೊದ್ಲಿನಿಂದ ಹಂಗೆ ಅದ, ಮತ್ತೆ ಈಗ ಹಂಗ್ ಮಾಡ್ಕೊಂಡ ಮತ್ ನಾವೇನ್ ಹೇಳಕ್ ಬರ್ತೈತಿ? ಇಲ್ಲೇ ಮಾತಾಡ್ಕೊತ ನಿಂತೇನ? ಹೋಗ್ರಿ, ಬಿಸಿಲಾಗಿಂದ ಬಂದಿರಿ, ಹೋಗ್ ಬಸ್ನಾಗಿಂದ ಬಂದಿರಿ, ಒಂದ್ ಕೈಕಾಲ್ ಮಾಡ್ತಕ್ಕ ಹೋಗ್ರಿ. ಏನ್ ಮಾತ ಇರತಾವು, ಮಾತಾಡು. ಎಲ್ಲಿ ಹೋಗಲ್ಲ, ಮಾತಾಡಕ್ ಕರ್ಸಿತ್ ನಿಮ್ನ, ಮಾತಾಡು. ಹಿಂಗ್ ಮುಗ ಮಾತಾಡಿದ್ರೆ ಏನ್ ಗೊತ್ತಾಗಬೇಕು? ಏನು ಗೊತ್ತಾಗಲ್ಲಾಗೈತಿ. ಗೊತ್ತಾಕೇತ್ರಿ, ಯಾಕೆ ಗೊತ್ತಾಗೋದಿಲ್ಲ? ಗೊತ್ತಾಕೇತಿ, ಅದಕ್ಕ ಕರ್ಸಿನಿ. ನಿಮ್ಗೆ ಗೊತ್ತಾಗ್ಲತ್ತ ಕರ್ಸಿನಿ ನಾನು. ಇಷ್ಟು ದಿನ ಆದ್ರೂ ನಿಮ್ ಮುಂದೆ ಏನು ಹೇಳಿದ್ದಿಲ್ಲ ನಾನು. ಅದಕ್ಕೆ ಕರ್ಸಿನಿ, ಮಾತಾಡಕತ್ರಿ ಹೋಗ್ರಿ. ಅಲ್ಲ ಏನು ಹಂಗ್ಯಾಕ್ ಮಾತಾಡಕತ್ತಿ? ಫೋನ್ ಹಚ್ಚಿ ಕರ್ಸಿ ಬರೇ ಏನು? ಅಲ್ಲ ಫೋನ್ ಹಚ್ಚಿನಿ ಬರಾಕತ್ತಾರ ಅಂತಂದ್ರೆ ಒಂದರ ಮಾತು ಹೇಳ್ಬೇಕು. ನೀನ ತಂಗಿ ಅನ್ನೋದು ಮರ್ತು ಕೂತಿ, ನಿನ್ ಸ್ವಾರ್ಥಕ್ಕೆ ನೀ ಬಡ್ಕೊಳಕತ್ತಿ. ನಿನಗ್ ಮತ್ ನಾ ಫೋನ್ ಹಚ್ಚಿ ಕರ್ಸಿದ್ದು ಮಾಡಿದ್ದು ನಾ ಯಾಕೆ ಹೇಳ್ಬೇಕು? ನಾ ಏನ್ ಮಾಡಿ ನಿನಗ್ ಅಂತ ತಂಗಿ ಅನ್ನೋದು ಮರ್ತು ಕೂತಿ ಅತ್? ಏನು ಮಾಡಿಲ್ಲನ? ಮಾಡಿದ್ದು ಮಾತ್ರ ಏನು ಹೇಳಕ್ ಹೋಗ್ಬೇಡ್ರಿ ನೀವು. ಇಷ್ಟು ದಿನ 4-5 ದಿನ, ಒಂದ್ ವಾರ ಗಟ್ಲೆ ಮ್ಯಾಲ ಆಯ್ತು, 4-5 ದಿನ ಆಯ್ತು. ಮಾತಿಲ್ಲ ಕತಿ ಇಲ್ಲ, ಒಂದ್ ನಾಷ್ಟಕ್ ಬಾನಂಗಿಲ್ಲ, ಊಟಕ್ ಬಾನಂಗಿಲ್ಲ, ಇಬ್ರು ಅವ ಮಗ ಮಾಡ್ಕೊತೀರಿ, ನಿಮ್ ಪಾಡಿಗೆ ನೀವು ತಿಂತೀರಿ. ಒಂದ್ ಮಾತ್ರ ಕರೆದಿಲ್ಲ ನನಗ. ಅದನ್ನ ಯಾಕೆ ಬಿಟ್ಟಿರ ಅನ್ನೋದು ಗೊತ್ತೈತಿ. ಇಷ್ಟೆಲ್ಲಾ ತಯಾರಿ ಮಾಡಕತ್ತೀರಂದ್ರು ನಾ ಇಲ್ಲಿ ಯಾಕೆ ನಿಂತೀನಿ ಅನ್ನೋದು ನಿನಗೂ ಗೊತ್ತೈತಿ. ನೀ ಏನ್ ಬೇಕಾದ್ ಮಾಡ, ನಂದನ್ನ ತಗೊಂಡೇ ಹೋಗಕ್ಕೆ. ಯಾರೆಲ್ಲ ವಿಶ್ ಮಾಡ್ರಿ ಅಂತ ಕಮೆಂಟ್ ಮಾಡಿರಿ, ಅವ್ರದ್ದು ಲಾಸ್ಟ್ ಒಳಗ ಸ್ಟೋರಿ ಎಂಡ್ ಒಳಗೆ ಹೇಳ್ತೀನಿ, ಬೇಕಾದವರು ನೋಡ್ಬೋದು. ಆಯ್ತಾ? ಏನ್ ಆಕೇತ್ ಆಗೇ ಬಿಡ್ರಿ. ಜಗಳಕ್ಕ ನಿಂತ ಬಿಟ್ಟಿ ಕಾಣ್ತೈತಿ, ಮತ್ ನಾನು ನಿಂತ ಬಿಡ್ತೀನಿ ಅಂದ್ರನ? ಬರ್ರಿ. ಏನಾಯ್ತು? ಆ ಕಡೆ ಮುಖ ತಕ್ಕೊಳಕ್ ಹೋಗಿನಿ, ಮತ್ ಅಕ್ಕ ತಂಗಿಯರ್ ಇಬ್ರು ಜಗಳ ಶುರು ಆಗ್ಬಿಟ್ಟಿತ್ತಲ್ಲ. ಇಲ್ಲಿ ನಾ ಹೇಳ್ತೀನಿ ಕೇಳಿ. ಏನಾಗಿತ್ತಂದ್ರ, ನಮ್ಮ ಅವ್ವ ತೀರ್ಕೊಳ್ಳೋ ಮುಂದೆ ನಮ್ಮ ಒಂದು ಬಂಗಾರ ಇತ್ತು. ಚಪ್ಲಾರ್ ಇತ್ತು, ಬೋರ್ಮಾಸರ ಇತ್ತು, ಬೆಂಡೋಲ್ ಇದ್ದು, ಕೈಯನ್ ಬಳಿ ಇದ್ದು, ಎಲ್ಲ ಇದ್ದು. ಅದು ನಾನು ಮರ್ತು ಇಷ್ಟು ದಿನ ಆದ್ರೂ ಸುಮ್ಮ ಕೂತಿದ್ದೆ. ಈಕಿ ನಮ್ಮ ಅಕ್ಕರೆ ನಮ್ಮ ಅವ್ವ ಅವಾಗ ಹೇಳಿದ್ಲು ಸಾಯಿ ಜೊತೆಗೆ, ಆಯ್ತು ಇಬ್ರು ಅಕ್ಕಂಗಿಯರದಿರಿ, ನನ್ನ ಬಂಗಾರ ನಿಮ್ಗ ಸೇರ್ಬೇಕು, ಅರ್ಧ ನೀ ಅರ್ಧ ಸಮ ಮಾಡ್ಕೊಂಡ್ಬಿಡ್ರಿ ಇಬ್ರು, ಏನಕ್ಕೂ ಜಗಳ ಬರೋದಿಲ್ಲ ಅಂತಂದ್ಲು. ಹೂ ತಂದಿನಿ. ಅದನ್ನ ನಮ್ಮ ಅಕ್ಕ ನನಗ್ ಕೊಡ್ಬೇಕಾ ಬೇಡ ಹೇಳ್ರಿ? ನಾ ಕೇಳಿತ್ತಪ್ಪ. ಆಕಿ ನಮ್ಮ ಅವು ಏನಕ್ಕೆ ಗಟ್ಟಿ ಸಂಬಂಧನ? ನನಗ್ ಸಂಬಂಧ ಇಲ್ಲ.
ಆ ಅಂದ್ರ ನನಗೂ ಬರ್ಬೇಕಿಲ್ಲ ಅದ್ರಾಗ ಅರ್ಧ ತಾವು ಒಟ್ಟು ತಗೊಂಡ್ ಕೂತ್ಬಿಟ್ಟ ಈಗ ಕೊಡು ಅಂದ್ರೆ ಎಲ್ಲಿದ್ ಬಂಗಾರ ಕೊಡ್ಲಿ ಎಲ್ಲಿ ಐತಿ ಯಾವ ಬಂಗಾರ ಏನು ಅಂತ ಹಾರ್ಸಿ ಹೊಡ್ಯಾಕತ್ತಾರಿ ಮತ್ತೆ ನನಗ್ ಸಿಟ್ಟು ಬರುದಿಲ್ಲನ ಏನ ಬಂಗಾರ ನಿಮ್ಮ ವರ್ದ ಅಂದ್ರ ಅತ್ತಿಯರ್ದು ಹಂಗಾದ್ರ ಇಬ್ರಿಗೆ ಮತ್ತ ತಾಯಿದಂದ್ರ ಇಬ್ರಿಗೆ ಅರ್ಧ ಅರ್ಧ ಹೋಗ್ಬೇಕದು ಮತ್ತೆ ನೀ ತಗೊಂಡಿಲ್ಲನ ಇಲ್ರಿ ನಾ ಅದನ್ನ ತಗೊಂಡಿಲ್ಲ ಅವಾಗ ತಗೊಂಡು ಆಕ ಮತ್ತ ತಿರ್ಕೊಂಡ್ ಮನಿ ಎಲ್ಲಾ ಗದ್ದಲ್ದಾಗ ನಾನು ಹಂಗ ಹಿಂಗ ಏನು ಕೇಳಾಕ್ ಹೋಗ್ಲಿಲ್ಲ ಮಾಡಾಕ್ ಹೋಗ್ಲಿಲ್ಲ ಈಕಿ ನಮ್ಮ ಅಕ್ಕ ಈಕಿ ಹೇಳ್ಬೇಕ ಬೇಡ ತಗೊಂಡ್ ಸುಮ್ ಕೂತ್ಬಿಟ್ಟ ಹೌದು ಆ ತಂಗಿಗೂ ಕೊಡು ಅಂದಾಳ ತಂದು ನಿಂದ ನೀ ತಗೊಂಡ್ ಬಿಡವ ಜವಾನೆ ಬರುದಿಲ್ಲ ಅಂತ ಕೊಟ್ಟಿದ್ರೆ ಇಟ್ಟಾಕಿತ್ತು ಮೊನ್ನೆ ಕೇಳಿದ್ರ ಅಯ್ಯ ಒಂದು ಅಲ್ಲಿ ನಿಂತು ಮಾಡ್ಬೇಕು ನಾದಿನಿ ತೊದಕಿ ಬದಕಿ ಕ್ಯಾರಮಿಲ್ಲದ ನೋಡ್ಬೇಕು ನಾದಿನಿ ನಾ ಯಾಕೆ ನಿನಗ್ ಕೊಡ್ಲಿ ಮತ್ ನೀ ನನಕಿನ ರಗಡ್ ಇದ್ದಂತ ಮನೆಗೆ ಹೋಗಿ ನಿನಗೆ ಕೊಡ್ಲಿ ಆತ ಇದ್ದಂತದಾರ ಇರ್ಲಿ ಬಿಟ್ರೆ ಬಿಡ್ಲಿ ನಂದು ನಮ್ಮ ಅವ್ವ ಅಂದ್ ನಂದು ಏನೈತೆ ನನಗ್ ಬರ್ಬೇಕಿಲ್ಲ ಹೌದ್ರಿ ನೀವು ಹಿಂಗ್ ಮಾಡುದು ತಪ್ಪ ಮತ್ತ ಅಕ್ಕಿನ ಪಾಲಿಂದ ಅಕ್ಕಿಗೆ ಏನೈತಿ ಅದು ಬರಬೇಕು ಮತ್ತೆ ನೀವು ಹಿಂಗ್ ಇಟ್ಕೊಂಡ್ ಕುಂದ್ರುದು ತಪ್ಪೇ ಅದು ಯಾ ಬಂಗಾರ ಇಲ್ರಿ ಏನೂ ಇಲ್ಲ ಅವಾಗ ನಮ್ಮವ್ವ ಏನ್ ಹೇಳ್ತಾಳ ಅಟ್ ಬಂಗಾರ ಇದ್ದಿದ್ದಿಲ್ಲ ನಾನೇ ನೋಡಿನಿ ಅಷ್ಟೆಲ್ಲ ಬಂಗಾರ ಅವಾಗ ಎಲ್ಲಿ ಬರ್ಬೇಕು ಬಡ್ತಾನ ನಮ್ದು ಮನಿ ಅಷ್ಟೇನ್ ಬಂಗಾರ ಇದ್ದಿದ್ದಿಲ್ಲ ಅಕ್ಕಿ ಸೋಳಂತ ತಗಲಂದ್ ಹೇಳಾಕತ್ತ ನಾ ಇಲ್ಲ ಬಾರ್ದು ಕೊಡು ಅಂದ್ರೆ ಎಲ್ಲಿದ್ ಕೊಡಾಕ್ ಹೋಲಿ ನನ್ನ ಕಡೆ ಅಂತೂ ಇಲ್ಲ ನೀವೇನಾರೇ ಮಾಡ್ಕೊರಿ ನಿಮ್ಮ ಅಕ್ಕ ಇಲ್ಲಿ ಅಂತಾಳಲ್ಲ ಅಷ್ಟ ಹಾರ್ಸಿ ಹೊಡ್ಯಾಕತ್ತಾಳ್ರಿ ನಾ ಏನ ಸಣ್ಣ ಹುಡುಗಿ ಇದ್ದಿದ್ದಿಲ್ಲ ನನಗೂ ಎಲ್ಲ ತಿಳಕಿತ್ತು ಮದುವೆನೂ ಆಗಿತ್ತು ಗೊತ್ತೈತಿ ನಿಮಗೂ ಅಂತಂದ್ರಾಗ ನಮ್ಮ ಒಂದ್ ಏನೇನ್ ಬಂಗಾರ ಇತ್ತು ಏನೇನಿಲ್ಲ ಅನ್ನೋದು ನನಗೆ ಗೊತ್ತಿರುದಿಲ್ಲನ ಆಕಿಗೆ ಯಾಕೆ ಕೊಡ್ಲಿ ನನ್ ಸ್ವಲ್ಪ ಬಡತನ ಐತ್ ಮನಿ ಆಕಿ ಇದ್ದಂತಂದ ಐತ್ ಮನಿ ಅಂತಂದ ಹಾರ್ಸಿ ಹೊಡ್ಯಾಕತ್ತಾಳ ಮತ್ತೀಗ ನನ್ ಪಾಲಿನ ನನಗ್ ಸಿಗುತ್ತಾನ ನಾನು ಬಿಡುದಿಲ್ಲ ಬರ್ಲಾ ಈಕಿನ್ ಮಕ್ಳು ಬರ್ಲಿ ಇದನ್ನು ಬರ್ಲಿ ಇದನ್ನ ಕಂಡ್ ಹಿಡಿಯತ್ತೀನಿ ನಾನು ಕಂಡ್ ಹಿಡಿಲಾರ ಅಂತ ಬಿಡುದಿಲ್ಲ ನನ್ ಪಾಲಿನ ತಗೊಂಡ್ ಬರಕ್ನಿ ಇದು ನಿಮಗೂ ಗೊತ್ತಿರ್ಲಿ ಅಂತ ಕರ್ಸಿನಿ ನೋಡು ಒಂದೇ ತಾಯಿ ಹೊಟ್ಟೆಗಿನವ್ರು ಆದ್ರೂ ಒಂದೇ ತಾಯಿ ಹೊಟ್ಟೆಗಿನವ್ರು ಬೆಳಿತಾ ಬೆಳಿತಾ ದಾಯಾದಿಗಳು ಅಂತಾರಲ್ಲ ಅಂತಂಬ್ರು ಹುಟ್ಟ ಅಂತಂಬ್ರು ಬೆಳಿತಾ ದಾಯಾದಿಗಳು ಈಗ ಅಕ್ಕ ತಂಗಿಯರ್ ನಡ್ಬಕ್ ಬಂದಿರ್ತದ ತಂದೆಲ್ಲ ಮೊದಲ್ ತಂದ ನೋಡ್ಕೊತಾ ಎಲ್ಲಾದ ನಿನ್ ಬಂಗಾರ ಮಾರ್ಯಾಳು ಇಟ್ಟಾಳು ಈಗ ಕೊಡ್ಬೇಕತ್ತೈತಿ ಮನಸ್ಸಿನಾಗ ಏನು ಎತ್ತ ಒಂದು ಗೊತ್ತಾಗಲಾಗೈತಿ ಮತ್ತೆ ನನಗ್ ಹೆಂಗಾಗ್ಬಾರ್ದು ಮತ್ತೀಗ ಏನ್ ಮಾಡುದೈತಿ ಮುಂದ ನಾ ಅಂತೂ ಅದನ್ನ ನೋಡಿಲ್ಲ ಬಿಟ್ಟಿಲ್ಲ ನಿಮ್ಮ ಹೊರ ಬಂಗಾರ ಈಗ ಏನ್ ಮಾಡ್ಬೇಕಂತ ಅನ್ನತಿ ನೀವ್ ನೋಡಿಲ್ಲ ನಾನ್ ನೋಡಿನಲ್ಲ ನಮ್ಮ ಅವನ್ ಬಂಗಾರ ನನಗ್ ಗೊತ್ತಿಲ್ಲ ಎಲ್ಲ ಕಣ್ಣಾರೆ ಕಂಡಕ್ಕೆ ನಾದಿನಿ ನೋಡ್ದಕ್ಕೆ ನಾದಿನಿ ಹಬ್ಬ ಅವನಿಗೆಲ್ಲ ಹಾಕೊಳಕ್ಕೂ ಕೊಟ್ಟಾಳ ನಮ್ಮವ್ವ ನೋಡಕ್ ಬಂದ ಹಾಕೊಳಕ್ ಕೊಟ್ಟಾಳ ಎಲ್ಲ ಐತಿ ನನಗ್ ಗೊತ್ತಿಲ್ಲ ಇದನ್ನ ಹೆಂಗ್ ಕಂಡ್ ಹಿಡಿಬೇಕು ಹಂಗ್ ಹಿಡಿತೀನಿ ನೀವು ಬಾ ಬಾ ಅನ್ನಕತ್ತಿದ್ರಲ್ಲ ನಾ ಇರೋದೇ ಇದಕ್ಕ ನಿಂತಿದ್ದೆ ಇಲ್ಲಿ ಈಕಿ ನಮ್ಮ ಅಕ್ಕ ಸುಮ್ಮ ಆಟ ಪ್ರೀತಿ ತೋರಿಸ್ದಂಗ್ ಮಾಡಿ ಹಂಗ 4 ದಿನ ಚಂದ ಮಾತಾಡೋದು ತಲೆ ತುಸವ್ರದು ಕಳಿಸ್ಬಿಡುದು ಮಾಡ್ಯಾ ಈಗ ಬಂಗಾರ ಕೇಳೋಂಟ್ಲೇನೆ ಉರಿಯಾಕತ್ತೈತಿ ಆಕಿಗೆ ತಂಗಿ ಅನ್ನೋದು ಹೋಗ್ಬಿಡ್ತು ಇಷ್ಟು ದಿನ ತಂಗಿ ಅನ್ನೋದು ಇಷ್ಟು ದಿನ ಕೇಳಿದ್ದಿಲ್ಲಲ್ಲ ಅದಕ್ಕೆ ಈಗೇನ್ ಕೇಳೋದಿಲ್ಲ ಬಿಡು ಅಂತಂದು ಹಂಗ್ ಮಾಡಿಲ್ಲ ಈಗ ಕೇಳಿದ್ನಲ್ಲ ಅದಕ್ಕೆ ಈಗ ಅಷ್ಟು ನಾ ಬಾಕೆಟ್ ಆಗ್ಬಿಟ್ಟಿನಿ ಈಗ ಆಯ್ತು ಈಗ ಬರ್ಲಿ ಸಂಜಿಕ ಅವರು ಬರ್ಲಿ ಅವ್ರ ಮಕ್ಳು ಏನು ಬರ್ಲಿ ನಿಮ್ ಭಾವ ಕೇಳ್ತೀನಿ ನಾನು ಅದು ಅವ್ರ ಮುಂದೆ ಇಬ್ರು ಕೂಡ್ಕೊಂಡು ಬಗೆಹರಿತು ಇಲ್ಲಾಂದ್ರ ನನಗೆ ಇಲ್ಲಿ ಊರಾಗೆಲ್ಲ ಕೆಲಸ ಅದಾವು ಅವು ಬಿಟ್ಟು ಇಲ್ಲಿ ಇರಕ್ ಆಗುದಿಲ್ಲ ನೀ ಏನ್ ಮಾಡ್ತಿ ಮಾಡು ನಿನ್ ಪಾಲಿ ನಿನಗ್ ಬೇಕೆ ಅಂದ್ರ ನಾ ಬಿಡುದಿಲ್ಲ ಅಂದ್ರ ಹ್ಯಾಂಗ್ ತಗೊಂಡ್ಬರ್ತಿ ತೊಂಬ ನಾ ಅದಕ್ಕೂ ಇದು ಮಾಡಾಗಿಲ್ಲ ಆದ್ರೆ ಇನ್ನು ನಿಂದು ತಗೊಂಡ್ಮೇಲೆ ಇಲ್ಲಿ ಬಾಳ ದಿನ ಇರಕ್ ಹೋಗ್ಬಿಡ ಏನ ಹ್ಮ್ ಆಯ್ತ್ರಿ ನಾ ಯಾರ ಇಲ್ಲಿ ಯಾಕೆ ಇರಾಕ್ ಹೋಲಿ ಕೇಳಿದ್ದಕ್ಕೆ ತಂಗಿ ಅಂತೂ ನೋಡಲಾಗ್ಯಾಳ ಒಂದ್ 4-5 ದಿನ ಆಯ್ತು ಅವ್ವ ಮಗಳು ತಾನೇ ಊಟ ಮಾಡ್ತಾರ ಕುಂದಿರ್ತಾರ ನಾಷ್ಟ ಮಾಡ್ತಾರ ಒಂದ್ ಮಾತು ಕರೀದಿಲ್ಲ ಬಿಡುದಿಲ್ಲ ತಿನ್ನಕ್ ಬಿಟ್ರು ಬಿಡಲಕ್ ಅನ್ನೋ ಲೆಕ್ಕದಾರ ಈಗ ಹಿಂಗ್ ಮಾಡಿದ್ರೆ ಕೇಳಿದ್ದಕ್ಕ ಮತ್ ಇಷ್ಟೆಲ್ಲ ಮಾಡಿದ ಮೇಲೆ ನಾ ಯಾಕೆ ಬಿಡಕ್ ಹೋಲಿ ಇವ್ರಿಗೆ ಹೌದಪ್ಪ ನನ್ ಮೇಲೆ ತಂಗಿ ಅನ್ನೋದಿಲ್ಲ ನಾ ಯಾಕೆ ಅಕ್ಕ ಅನ್ನೋದ್ ಪ್ರೀತಿ ತೋರಿಸ್ಲಿ ಗಂಡನ್ ತರ್ಷ ಗಂಡನ್ ಹಂಗ ಹಿಂಗ ಮಾಡಿ ಬಂಗಾರ ತಗೊಂಡ್ ಹೋಗ್ಬೇಕಂತಾನೆ ಮಾಡ್ಯಾಕ ಅಂತೈತಿ ತಗೊಂಡ್ ಹೋಗ್ಲಿಕ್ಕೆ ಹೆಂಗ್ ತಗೊಂಡ್ಲಕ್ಕ ನಾ ಬಿಟ್ರ ಕರೆಯಲ್ಲ ಅಯ್ಯ ಸಕ್ಕರೆ ಖಾಲಿನೇ ಐತಲ್ಲ ಚಾ ಮಾಡ್ಬೇಕಂದ್ರ ಹೌದಲ್ಲ ನಿನ್ನೆ ನೋಡಾಕ್ ಬಂದಿದ್ರು ಚಾ ಮಾಡ್ಬಿಟ್ಟೆ ಖಾಲಿ ಆಗೈತಿ ನನಗೂ ತರಕಾರಿ ನೋಡ್ ನಾನು ದೊಡ್ಡ ಬೇಗ ಐತೆ ಸುಮ್ ಕೂತಿದ್ದೆ ಅದ್ರಾಗೂ ಖಾಲಿ ಆಗೈತಿ ಪ್ರತೀಕ್ಷಾ ಹೇಳಿ ತರಿಸ್ತೀನಿ ತಡಿ ಒಂದ್ ಅರ್ಧ ಕಿಲೋ ಮತ್ತೆ ಅವರಪ್ಪ ಡ್ಯೂಟಿ ಬರೋ ಮುಂದೆ ನಾಳೆ ತೊಗೊಂಬರ್ಲಕ್ಕೆ ಈಗ ಎಮರ್ಜೆನ್ಸಿಗೆ ಪ್ರತೀಕ್ಷಾ ಬಾರ್ವಾ ಇಲ್ಲೊಂದಿತ್ತು ಯವ್ವ ಏನ್ ಮಾಡಾಕತ್ತಿ ಚಾ ಮಾಡತ್ತೇನ ಚಾನೆ ಮಾಡ್ಬೇಕಂದೇವ ಸಕ್ರಿ ಖಾಲಿ ಆಗೈತಿ ನಾನು ನೋಡೇ ಇಲ್ಲ ಖಾಲಿ ಆಗಿದ್ದು ನಿನ್ನೆ ಒಟ್ಟು ಚಾಕ್ ಹಾಕ್ಬಿಟ್ಟೈತೆ ಆಮೇಲೆ ನೋಡೇ ಇಲ್ಲ ಆ ದೊಡ್ಡ ಡಬ್ಬಿಯಾಗ ಇರ್ಬೇಕು ಬಿಡು ಅಂತ ನಾ ಮಣ್ಣಿ ಅದ್ರಾಗೂ ಇಲ್ಲ ಹೌದೇನ ಇಲ್ ಬಿಡು ಪತ್ತಿ ಹೇಳಿ ತರ್ಸಕ್ ಬರ್ತೈತಿ ಮತ್ತ ಹುಡ್ಗನ್ ಕಡೆಯವ್ರು ಏನ್ ಹೇಳಿದ್ರೇನ ನೋಡ್ಕೊಂತ ಹೋಗ್ಯಾರ ಏನ್ ಹೇಳ್ದಂಗಿಲ್ವ ಇನ್ನ ಮತ್ ನಿಮ್ಮ ಅಪ್ಪಗೆ ಗೊತ್ತ ಅವ್ರಿಗೆ ಫೋನ್ ಹಚ್ತಾರ ಮತ್ ನಿಮ್ಮ ಅಪ್ಪಗೆ ಗೊತ್ತ ಬರೋ ಟೈಮ್ ಆಗೈತಲ್ಲ ನಿಮ್ಮ ಅಪ್ಪನು ಕೇಳೋನ್ ತಡಿ ಏನ್ ಮಾಡತ್ತೀರಿ ಇಬ್ರು ಬಂದ್ರೇನ ಬೇಷ್ ಆಯ್ತು ಅವ್ರ ನಿಮ್ದ ದಾರಿ ಕಾಯ್ತಿದ್ದೀವಿ ಮತ್ತೇನ ಹುಡ್ಗನ್ ಕಡೆಯವ್ರು ಏನ್ ಫೋನ್ ಹಚ್ಚಿ ಏನ್ ಹೇಳ್ಯಾರನ ಇನ್ನ ಫೋನ್ ಹಚ್ಚಿ ಏನ್ ಹೇಳಿಲ್ಲ ಆದ್ರ ಅವ್ರಿಗೆ ಪಾಸ್ ಬಂದಂಗ ಕಾಣ್ತೈತಿ ಆದ್ರೆ ಇನ್ನ ಏನ್ ಹೇಳಿಲ್ಲ ಹೌದೇನಪ್ಪ ಹೋಲ್ ಬಿಡು ಹೇಳಲ್ಲ ಸಕಾಸ ಅವತ್ತೆ 4-5 ಕನ್ಯಾ ನೋಡ್ಕೊಂಡ್ ಹೊಕ್ಕಿನ ತಂದಿದ್ರು ಮತ್ತ ಏನ್ ಎಲ್ಲಾ ಕಡೆ ಯೋಚನೆ ಮಾಡತ್ತಿರ್ಬೇಕು ಅವ್ರು ಮತ್ತ ಕಡಿ ಕೇಳ್ತಾರನ ಕೇಳಲ್ಲ ಬಿಡು ಆದ್ರೆ ನನಗ ಅನಿಸ್ತಪ್ಪ ಮತ್ತ ಅವ್ರದ್ದು ಏನು ಮನಿನೇ ಇಲ್ಲ ಬಾಡಿ ಮನಿ ಐತಿ ಅಂತ ಹೇಳ್ಯಾರ ಹೊಲ ಐತಿ ಅಂತ ಹೇಳ್ಯಾರ ಅದು ಕರೆ ಸುಳ್ಳ
ಈಗಂತೂ ಯಾರು ನಂಬಕ್ಕೆ ಆಗುದಿಲ್ಲ. ಅದಕ್ಕ ಅದೇ ಒಂದಿಟ್ಟು ಹಳೆಯಾಗತ್ತೈತಿ. ನನಗೂ ಅದೇ ಅನಸ್ತವ. ಮನಿನೂ ಇಲ್ಲ, ಸ್ವಂತ ಮನಿ, ಹೊಲಾರಿ ಎಲ್ಲ ಅವ್ರು ಕೇಳ್ತಾರೆ. ನೌಕರಿನೂ ಏನ್ ಗೌರ್ಮೆಂಟ್ ನೌಕರಿನೂ ಅಲ್ಲ. ಮತ್ತ ಹುಡುಗರಿಗೆ ಚಲೋ ಅದಾನ, ಎಜುಕೇಶನ್ ಚಲೋ ಐತಿ. ಅದ ಏನ್ ಮಾಡ್ಬೇಕು ಅನ್ನೋದು ತಿಳಿಲಾಗೈತಿ. ಸ್ನೇಹ ಏನಂದ್ಲು ಕೇಳಿದ್ರೇನ ಹೋಗಿಂದವ್ರು? ಕೇಳೈತ್ರಿ, ಆಕಿಗೂ ಪಾಸ್ ಬಂದಂಗ ಐತಿ. ಪಾಸ್ ಬಂದಾನ, ಹುಡುಗ ಚಂದದಾನ ತಂದ್ಲು. ಅಂದ ಬಿಡಪ್ಪ. ಅದ ನನಗೆ ಯಾಕ ಮನಿ ಇಲ್ಲ ಏನಿಲ್ಲ, ಮತ್ತೇನು ಒಂದಿಟ್ಟು ವಿಚಾರ ಮಾಡ್ಬೇಕು, ಒಂದಿಟ್ಟು ಅಕ್ಕನ ಮಾತು ಒಂದಿಟ್ಟು ಕೇಳ್ಬೇಕು ಅಂತ ಅನ್ಸತೈತಿ. ನೋಡು ನಾವ್ ಏನೇನಕೈತ, ಅವ್ರು ಏನ್ ಫೋನ್ ಹಚ್ಚಿಲ್ಲ ಬಿಟ್ಟಿಲ್ಲ ನೋಡು. ಆಯ್ತಪ್ಪ, ಹಂಗಾದ್ರೆ ನಾನು ನಾಳೆ ಊರಿಗೆ ಹೋಗ್ತೀನಿ. ಏನಂಬುದು ಹೇಳಿ ನನಗ್. ಮತ್ ನಾ ಇಲ್ಲೇ ಕೂತ್ರ ಆಗುದಿಲ್ಲ. ಹೋಗುನ್ ನಾಳೆ ಅಂತ ಹೇಳ್ಯಾರ ಅವ್ರು. ಹೆಂಗೂ ಬಂದೇ ಬಿಟ್ಟಾರಲ್ಲ, ಈಕಿಗ್ ಸ್ನೇಹ ನೋಡಾಕ್ ಬರ್ತಾರ್ರಿ ಅನ್ನೋಟ್ಲೆ ಬಾ ಅಂದಿದ್ದೆ, ಬಂದಿದ್ರು. ಮತ್ ನಾನು ಅವ್ರ ಜೊತೆ ಹೋಗ್ಬಿಡ್ತೀನಿ ನಾಳೆ. ಆದ್ರೆ ಏನು ಎತ್ತ ಅನ್ನೋದು ಫೋನ್ ಹಚ್ಚಿ ಹೇಳ್ರಿ. ಅವ್ರು ಹ್ಞೂ ಅಂದಿಂದು ಪಟ್ಟಣ ದುಡ್ಕಕ್ ಹೋಗ್ಬೇಡ್ರಿ, ಆ ಕಡೆ ಈ ಕಡೆ ಒಂದಿಟ್ ಮಂದಿ ಕೇಳ್ರಿ. ಮತ್ ಮನಿ ಒಂದಿಲ್ಲ, ಒಂದಿಟ್ ವಿಚಾರ ಮಾಡಿ ಒಮ್ಮೆ ದುಡ್ಕಕ್ ಹೋಗ್ಬೇಡ್ರಿ ಏನ್. ಇಲ್ವಾ, ಏನ್ ದುಡ್ಕೋದಿಲ್ಲ, ವಿಚಾರ ಮಾಡಿ ಕೊಡುದು. ನಿನ್ ವಿಷಯದಾಗ ಒಂದಿಟ್ಟು ದುಡ್ಕಿನ ತಂದು ಮತ್ ಹಂಗ ಮಾಡ್ತಾನೆ ನಮ್ಮಪ್ಪ ಅನ್ಬೇಡ. ಇಲ್ ಬಿಡಪ್ಪ. ಸರಿ ಸರಿ, ಚಾ ಮಾಡು ಒಂದಿಟ್ಟು, ಅಲ್ಲಿ ಹೊರಗೆ ಕುಂದಿರ್ತೀನಿ, ಕೈಕಾಲ್ ಮಾರ್ ತಕೊಂಡ್ ಬರ್ತೀನಿ, ತೊಗೊಂಬಾ. ಅಯ್ಯ, ಚಾ ಮಾಡಕ ಸಕ್ರಿನೇ ಇಲ್ಲ. ಐತಿ ಪ್ರತೀಕ್ಷಾಗ ಕರೆಕತ್ತೀನಿ ಓಣಿ ಅನ್ನಲ್ಲಿಗ. ಸಕ್ರಿ ಖಾಲಿ ಆಗೈತ್ರಿ, ನಾ ಬರೋ ಮುಂದ್ ತೊಂಬರ್ರಿ, ಒಂದ್ ಅರ್ಧ ಕಿಲೋ ತರಿಸ್ತೀನಿ ಆಕಿನ್ ಕಡೆಯಿಂದ. ಆಯ್ತಾ, ತಗೊಂಬಾ ಅಂತ ಹೇಳು. ಈಗಿಡು ಬಂದಿನ ಸಕ್ರೆ ಹಾಕತ್ತೈತಿ, ಚಾ ಪುಡಿ ನೀರ ಕುದಿಲಿ. ಆಯ್ತಾಯ್ತು. ಪ್ರತೀಕ್ಷಾ, ಬಾರವ ಇಲ್ಲೊಂದಿಟ್ಟು. ಹಾಯ್ ಫ್ರೆಂಡ್ಸ್, ಎಲ್ಲಾರ್ಗು ಒಂದ್ 2-3 ಕಮೆಂಟ್ಸ್ ನಾವು ಓದ್ಬಿಡೋಣ ಬರ್ರಿ. ಮೊದಲನೇದಾಗಿ ಅವ್ರ ಯೂಸರ್ ಐಡಿ ನೇಮ್ ಬಂದ್ಬಿಟ್ಟು ಮಹಾಂತೇಶ್ ಅಂತ ಐತಿ. ನನ್ನ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ. ನೇಮ್ ಅಭಿನವ್ ಮಹಾಂತೇಶ್ ಅಂತ ಕಮೆಂಟ್ ಮಾಡ್ಯಾರ. ಅಭಿನವ್ ಮಹಾಂತೇಶ್, ನಿಮ್ಗೆ ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವ್ರು ಒಳ್ಳೇದ್ ಮಾಡ್ಲಿ, ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಆಮೇಲೆ ಇನ್ನೊಂದು ಎರಡನೇದು ಸುಶೀಲಾ ಜವಳಿ ಅನ್ನೋರು ಕಮೆಂಟ್ ಮಾಡ್ಯಾರ ನನಗ. ಅವರು ಏನಂದ್ರ, ಹಲೋ, ನಾಳೆ ನನ್ನ ಮಗ ಶಶಾಂಕ್ದು ಬರ್ತ್ಡೇ ಇದೆ, ವಿಶ್ ಮಾಡ್ರಿ ಅಂತ ಕಮೆಂಟ್ ಮಾಡ್ಯಾರ. ಶಶಾಂಕ್, ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವ್ರು ನಿಮ್ಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ, ಯಾವಾಗ್ಲೂ ನಂಗಂತ ಖುಷಿಯಾಗಿರುವಂತ ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ಇನ್ನೊಬ್ರು ಐಶ್ವರ್ಯ ಅನ್ನೋರು ಕಮೆಂಟ್ ಮಾಡ್ಯಾರ. ಹಾಯ್ ಸಿಸ್, ಸಂಡೇ ನನ್ನ ಮಗಳ ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ. 23 ಮಾರ್ಚ್ ಅಂತ ಕಮೆಂಟ್ ಮಾಡಿದ್ದಾರೆ. ಅವರು ಕಮೆಂಟ್ ನಿನ್ನೆನೆ ಮಾಡಿದ್ದಾರೆ. ಅವ್ರ ಮಗಳ ಹೆಸರು ಏನು ಅಂತ ಕಮೆಂಟ್ ಮಾಡಿಲ್ಲ. ಐಶ್ವರ್ಯ ಅವರೇ, ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ನಿಮ್ಮ ಮಗಳಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ, ಯಾವಾಗ್ಲೂ ಖುಷಿಯಾಗಿ ನಗ್ನಗ್ತಾ ಇರ್ಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಿ ಅಂತ ಕೇಳ್ಕೊತೀನಿ.